ಪ್ರಕಾಶ್ ಅವರು ಕೊಟ್ಟರು, ಮತ್ತು ಸಾಗರ್ ಅವರು ಕಂಬಾರವರ ಸಾಹಿತ್ಯ ಕುರಿತಂತೆ ಭಾಳ ಚೆನ್ನಾಗಿ ವಿವರಣಾತ್ಮಕವಾಗಿ ಮಾತಾಡೋದು. ಕಂಬಾರರು ನನ್ನ ಮೇಷ್ಟ್ರು. ನನಗೆ MA ಪಾಠ ಮಾಡಿದವರು ಇಲ್ಲಿ ಒಂದಿಬ್ಬರು ಮೂರು ನನ್ನ ಕ್ಲಾಸ್ಮೇಟ್ಸ್ ಇದ್ದಾಗ ಬಂದಿದ್ದಾರೆ. ಕಂಬಾರರು ಪಾಠ ಕೇಳಬೇಕು ಅಂತ ಭಾಳ ಉತ್ಸಾಹ ಇರ್ತಿತ್ತು. ಆದರೆ ಕಂಬಾರರು ವಾರಕ್ಕೆ 4 ಗಂಟೆ ಇದ್ದರೆ ತಿಂಗಳಿಗೆ 2 ಗಂಟೆ ತಗೊಳ್ಳೋದು. ಅಲ್ಲಿ 2 hours, ಬಟ್ ಆ 2 hours ಎಷ್ಟು ಚೆನ್ನಾಗಿರ್ತಿತ್ತು ಅಂತಂದರೆ ನಮಗೆ ಇನ್ನೊಂದು ಯಾವುದೋ ಲೋಕ ಹೋಗ್ದಾಗ. ಆಮೇಲೆ ಅವರ ಇನ್ನೊಂದು ವಿಶೇಷತೆ ಅಂತಂದರೆ ಕಂಬಾರರು ಅವರು ಮಾತಾಡುವಾಗ ಯಾವುದನ್ನು ಸತ್ಯ ಹೇಳ್ತೀನಿ ಕೇಳು ಕೇಳು ಅಂತ ನಮ್ಗೆ ಹೇಳ್ತಾ ಇದ್ರೆ ಅವ್ರು ಸುಳ್ಳು ಹೇಳ್ತಿದ್ದಾರೆ ಅಂತ ನಾವು ತಿಳ್ಕೊಬೇಕಾಗಿತ್ತು. ಅವರು ಸುಳ್ಳು ಹೇಳಕ್ ಶುರು ಮಾಡಿದ್ರೆ ಅದು ಸತ್ಯ ಇರ್ತಿತ್ತು ಅಂತ ನಮ್ಗೆ. ಭಾಷೆ ನಿಂಗೆ ಪಲ್ಲಟ ಮಾಡೋರು ಕನ್ನಡದಲ್ಲಿ ಬಹಳ ಕಡಿಮೆ ಜನ. ಅವ್ರು ಯಾವ್ದೊಂದು ಘಟನೆ ಅಂತ ಹೇಳಕ್ ಶುರು ಮಾಡ್ತಿದ್ರು ನಮಗೆ, ನಾವು ಅನ್ಕೋಬೇಕು ಒಂದು ಕಲ್ಪನೆ ಅಂತ. ಸೊ ಕಲ್ಪನೆ ಹೇಳುವಾಗ ಯಾವುದೋ ಕಾಲ್ಪನಿಕ ಮಾತನ್ನು ಹೇಳುವಾಗ ಅನಿಸ್ತಾ ಇತ್ತು ಇವ್ರು ಏನೋ ಒಂದು ಯಾವುದೋ ಬಗ್ಗೆ ನಿಜವಾದ ಘಟನೆ ಹೇಳ್ತಾರೆ. ಹೀಗೆ ಯೂಸ್ ಟು ಟ್ವಿಸ್ಟ್ ಲ್ಯಾಂಗ್ವೇಜ್ ಫ್ರಮ್ realistic mode into the fantasy actually, and from fantasy to realistic mode. ಕಂಬಾರರ ಅವರ ಸಮಗ್ರ ಸಂಪುಟವನ್ನು ನಾನು ಎಡಿಟ್ ಮಾಡಿದ ಒಂದು ಗೌರವ ನನಗಿದೆ. ಆ್ಯಕ್ಚುಲಿ ಅವರ 8 ಸಂಪುಟಗಳನ್ನ ನಮ್ಮ ಕನ್ನಡ ಆ್ಯಂಡ್ ಕಲ್ಚರ್ ಪಬ್ಲಿಷ್ ಮಾಡಿದೆ. ಸಂಪುಟಗಳಲ್ಲಿ ಸಾಕಷ್ಟು ರೀತಿಯ ವಿವರಗಳನ್ನ ಮುರಳಿ ಕೊಟ್ಟಿದ್ದೀನಿ. ಶಿವಪ್ರಕಾಶ್ ಅವರು ಏನು ಹೇಳ್ತಾರೆ, ಕೃತಕೋಟಿ ಏನು ಹೇಳ್ತಾರೆ ಎಲ್ಲವನ್ನೂ ಬರೆದಿದ್ದೀನಿ. ಆ ಸಂಪುಟಗಳು ನೋಡಿದ್ರೆ ಗೊತ್ತಾಗ್ತದೆ ನಿಮಗೆ ಕಂಬಾರರು ನಮ್ಮ ಕನ್ನಡದ ಎಷ್ಟು ಮಾತು ಕವಿ ಅಂತ. ಕಂಬಾರರು ಮೊದಲು ಬರೆದಿದ್ದು ಶಿವಪ್ರಕಾಶ್ ಹೇಳಿದ್ರು 64ರಲ್ಲಿ ಹೇಳ್ತೇನೆ ಕೇಳ. ಹೇಳ್ತೇನೆ ಕೇಳ ಒಂದು ಲಾಂಗ್ ಪೊಯಿಟ್ರಿ. ಅದು 20ರ ಹರಿಯದು 21 ವಯಸ್ಸು ಅಂತ ಕಾಣಿಸ್ತದೆ. ಅವಾಗ 21 ವಯಸ್ಸಿನ ಕಂಬಾರ ಹೇಳ್ತೇನೆ ಕೇಳಿ wrote a poem, folk poem actually, a poem of orality. He wrote it and took it to the greatest man of the critic of that time, ಕೀರ್ತಿನಾಥ್ ಕುರ್ತಕೋಟಿ. ಕುರ್ತಕೋಟಿ ಅವರ ಅಟ್ಟದ ಮೇಲೆ, ಯಾವಾಗಲೂ ಧಾರವಾಡದ ಅಟ್ಟದ ಮೇಲೆ ಶಿವಪ್ರಕಾಶ್ ಬಹಳ ಚೆನ್ನಾಗಿ ವ್ಯಂಗ್ಯ ಮಾಡಿದ್ರು ಕನ್ನಡದ ನವೀನ ಬಗ್ಗೆ. ಕುರ್ತಕೋಟಿ ಆ ಕಾವ್ಯವನ್ನು ನೋಡಿ ಒಳಗಡೆಗೆ ನಡುಕ, ಯಾಕಂದ್ರೆ ಭಾಷೆ ಅರ್ಥ ಆಗ್ತಿಲ್ಲ ಅವರಿಗೆ. ವಿಚಿತ್ರವಾದ ಭಾಷೆ, ಹೊಸ ಭಾಷೆ. ಅವರು ನೋಡಿದ್ರೆ ನವ್ಯದ ಭಾಷೆಯನ್ನ ಸಾಂಪ್ರದಾಯಕ್ಕೆ ಹಿಡ್ಕೊಂಡಂಥ ಒಬ್ಬ ವ್ಯಕ್ತಿ. ಆದರೆ ಅದಕ್ಕೊಂದು ಮುನ್ನುಡಿ ಬರೀತಾರೆ. ಮುನ್ನುಡಿಯಲ್ಲಿ ಒಂದು ಸಣ್ಣ ವಿಮರ್ಶಾತ್ಮಕವಾದಂಥ ಭಾಷೆ ಇದೆ. ಏನಂತಂದರೆ ಈ ಕಂಬಾರರಿಗೆ ಒಂದು ವರ್ಣಕದ ಭಾಷೆ ಇದೆ. ಇವರು ನೋವನ್ನು ಇಷ್ಟು ಅಲಂಕಾರಯುಕ್ತವಾಗಿ ಬರೀತಾರಲ್ಲ, ಹಾಗೆ ಬರೆದಿದ್ದೇ ದೊಡ್ಡ ತಪ್ಪು ಅಂತ. 24ನೇ ವಯಸ್ಸಿನ ಈ ಬಾಲಕನಿಗೆ ಕೃತಕೋಟಿಯವ್ರ ಮಾತನ್ನೇನಾದರೂ ಅವರು ಹಾಗೆ ಸ್ವೀಕರಿಸಿದ್ದೇ ಆಗಿದ್ರೆ ಕನ್ನಡಕ್ಕೆ ಒಂದು ದೊಡ್ಡ ಸೌಭಾಗ್ಯ ಲಭಿಸ್ತಿರ್ಲಿಲ್ಲ. ಅವರು ಆ ಮಾರ್ಗವನ್ನು ಬಿಟ್ಟು ಅನ್ನೋದು ಮತ್ತು ಹೇಳ್ತೇನೆ ಕೇಳಕ್ಕಾಗದ ಒಂದು ಮಾದರಿಯನ್ನು ಹಿಡಿದ್ರು ಅನ್ನೋದೇ ಬಹಳ ಕನ್ನಡದ ದೊಡ್ಡ ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ. ಅವರೊಂದು ಚಕೋರಿ ಬಹಳ ಮ್ಯಾಗ್ನಮ್ ಓಪಸ್ ಕನ್ನಡದಲ್ಲಿ. ಅದರಲ್ಲಿ ಒಂದು ಹೇಳ್ತೇನೆ ಕೇಳ ಕಾವ್ಯದಲ್ಲಿ ಹೇಗೆ ಜನರಿಗೆ ಹೇಳುವ ಮತ್ತು ತಾನು ಹೇಳುವ ಅನ್ನುವ ಪರಂಪರೆ ಏನಿದೆ, ಆ ಪರಂಪರೆಯನ್ನ ಸತತವಾಗಿ ಮುಂದುವರಿಸ್ಕೊಂಡು ಬಂದಿದ್ದಾರೆ ಕಂಬಾರ. ಅವರ ಇಡೀ ಪೊಯಿಟ್ರಿ ಆ್ಯಕ್ಚುಲಿ ಇಟ್ಸ್ ಅ ಪೊಯಿಟ್ರಿ ಆಫ್ ರಿಯಾಲಿಟಿ. ಅದು ಅದರಲ್ಲಿ ಒಂದು ಕಡೆಗೆ ಮುನ್ನುಡಿಯಲ್ಲಿ ಒಂದು ಕವನ ಬರ್ತದೆ. 1000 ಬಾರಿ ಚಂದಮುತ್ತನ ಕಥೆ ಕೇಳಿದ್ದೇವೆ ಶಿವ, 1000 ಬಾರಿ ಚಂದಮುತ್ತನ ಹಾಡ ಬಾಳಿದ್ದೇವೆ, ಬದುಕಿದ್ದೇವೆ. ಬರುವ ಜನ ಬಾಳಲೆಂದು ಬದುಕಲೆಂದು ಕವಿ ಪದವ ಹಾಡುತ್ತೇವೆ. ಕವಿ ತನಗೋಸ್ಕರ ಬರೀತಿರಲಿಲ್ಲ ಅಥವಾ ಬರೆಯೋದಿಲ್ಲ ಅನ್ನೋದು ಮೊಟ್ಟ ಮೊದಲ ಬಾರಿಗೆ ಆಧುನಿಕ ಕನ್ನಡ ಕಾವ್ಯದಲ್ಲಿ ಕಂಬಾರರ ಭಾಷೆ ಹೇಳಿದ್ದು. ಕವಿ ತನಗೋಸ್ಕರ ಅಲ್ಲ, ಇಟ್ಸ್ ನಾಟ್ ಅ ಸಬ್ಜೆಕ್ಟಿವ್ ಪೊಯಿಟ್ರಿ. ಕಂಬಾರರ ಸಬ್ಜೆಕ್ಟಿವ್ ಪೊಯಿಟ್ರಿ ಆಗಿರಲಿಲ್ಲ ವಾಸ್ತವವಾಗಿ. ಅದು ಹೇಳುವ ಮತ್ತು ಕೇಳುವ ಪೊಯಿಟ್ರಿ. ಆ ಕಾವ್ಯಕ್ಕೆ ಒಂದು ಬಗೆಯ ಮೌಖಿಕತೆಯ ಗುಣವನ್ನು ಮೊಟ್ಟ ಮೊದಲ ಬಾರಿಗೆ ಆಧುನಿಕ ಕಾವ್ಯದಲ್ಲಿ ತಂದುಕೊಟ್ಟಂಥ ಒಂದು ಶ್ರೇಯಸ್ಸು ಕಂಬಾರ ಸಿಗ್ತದೆ ಅನ್ನೋ ಕಾರಣಕ್ಕಾಗಿ ಅವರು ಆಧುನಿಕ ಕನ್ನಡಕ್ಕೆ ಒಂದು ಭಿನ್ನವಾದ ಮಾರ್ಗವನ್ನು ತೊಳೆದರು ಅನ್ನೋದು ಗಮನಿಸಬೇಕಾದ ಅಂಶ. ಆಕ್ಚುಲಿ ಮೌಖಿಕತೆಯನ್ನು ಹಾಗೆ ಒಪ್ಪಿ ಬರೆದ ಲೇಖಕ ಏನಿದ್ದಾನೆ ಅವನು ಬಳಸುವಂತಹ
ದೊಡ್ಡ ಸಮಸ್ಯೆ ಅವನಿಗೆ. ಬಿಕಾಸ್ ಈಸ್ ಅ ಮಾಡರ್ನ್ ಪೊಯೆಟ್, ಒಂದು ಮಾಡರ್ನ್ ಟೈಮ್ಸಲ್ಲಿ ಬದುಕ್ತಾ ಇರೋ ಒಬ್ಬ ಕವಿ, ಆದರೆ ಮೌಖಿಕತೆಯನ್ನು ತನ್ನ ಭಾಷೆಯನ್ನಾಗಿ ಬಳಸುವಂಥ ಕವಿ. ಹೀಗಾಗಿ ಒಂದು ಮಾಡರ್ನ್ ಕ್ರೈಸಿಸ್ನ ಹಿಡಿಯುವಂಥ ಒಂದು ಸಂದರ್ಭ ಯಾವುದನ್ನು ಪ್ರೆಸೆಂಟ್ ಅಂತ ಕರಿತೀವಿ, ವರ್ತಮಾನದ ಸಂದರ್ಭವನ್ನು ಈ ರೀತಿಯ ಒರಾಲಿಟಿಯ ಭಾಷೆಯಲ್ಲಿ ಹಿಡಿಯೋದಿದೆಯಲ್ಲ, ಅದೊಂದು ದೊಡ್ಡ ಸಮಸ್ಯೆ. ಆ ಸಮಸ್ಯೆಯನ್ನು ಕಂಬಾರರು ಬಹಳ ಕನ್ನಡದ ವಾಕ್ ಪರಂಪರೆ, ಅನಕ್ಷರಸ್ಥರ ಪರಂಪರೆ, ಸಾಮುದಾಯಿಕ ಭಾಷೆಯ ಪರಂಪರೆಗೆ ತನ್ನನ್ನು ತಾನು ಹೊಂದಿಸಿಕೊಳ್ಳೋದು ಹೇಗೆ ಮತ್ತು ವರ್ತಮಾನದ ಆ ಸಮಸ್ಯೆಯನ್ನು ಹಿಡಿಯೋದು ಹೇಗೆ ಅನ್ನೋ ದೊಡ್ಡ ಒಂದು ಸಂಘರ್ಷಾತ್ಮಕ ಕ್ರಿಯೆಯನ್ನು ಕಂಬಾರರು ತಮ್ಮ ಕಾವ್ಯದಲ್ಲಿ ರೂಪಿಸ್ಕೊಂಡ್ರು. ನಾವು ಜನರಲ್ಲಿ ಮಾತಾಡ್ತೀವಿ ಬೇಂದ್ರೆಯವರನ್ನ ಜನಪದ ಕವಿ ಅಂತ, ಆದರೆ ಕಂಬಾರರು ಯಾವಾಗಲೂ ಹೇಳ್ತಿರ್ತಾರೆ, ಎಲ್ಲರೂ ಹೇಳ್ತಾರೆ ಬೇಂದ್ರೆ ಜನಪದ ಕವಿ ಅಂತ. ಬೇಂದ್ರೆ ಎಂಥ ಜನಪದ ಕವಿ ಇವರು? ಈ ಹೈಲಿ ಸಬ್ಜೆಕ್ಟಿವ್ ಪಾಯಿಂಟ್ ಅವರು, ಬಹಳ ವ್ಯಕ್ತಿ ವಿಶಿಷ್ಟವಾದ ಕವಿ, ಅಂಥವ್ರನ್ನ ನೀವು ಜನಪದ ಕವಿ ಅಂತೇಳಿ ಮಾಡಿ ಕುಂಡ್ರಿಸಿರಿ, ನಿಜವಾದ ಜನಪದ ಕವಿ ನಾನು ಅಂತ ಕಂಬಾರರು ಹೇಳೋ ಮಾತು. ಅದು ಒಂದು ರೀತಿ ನಿಜಾನೂ ಹೌದು. ಯಾಕಂತಂದರೆ ಕಂಬಾರರ ಕಾವ್ಯಕ್ಕೂ ಬೇಂದ್ರೆಯವರ ಕಾವ್ಯಕ್ಕೂ ವೈಶಿಷ್ಟ್ಯ ಅಥವಾ ವಿಶಿಷ್ಟತೆ ಇದೆಯಲ್ಲ, ಬಹಳ ಅಜಗಜಾಂತರವಾದಂಥ ವೈವಿಧ್ಯ ಇದೆ, ಆಮೇಲೆ ವಿಭಿನ್ನತೆ ಇದೆ ಎರಡು ಕಾವ್ಯದಲ್ಲಿ. ಬೇಂದ್ರೆಯವರ ಕಾವ್ಯದಲ್ಲಿ ಸೂಕ್ಷ್ಮವಾದಂಥ ವ್ಯಕ್ತಿ ವಿಶಿಷ್ಟತೆ ಇದೆ. ಏನಂತಂದರೆ ಅವ್ರ ಕಾವ್ಯ ಬಹಳ ಸೂಕ್ಷ್ಮವಾಗಿ ಆ ಕಾಲದ, ಆಧುನಿಕ ಕಾಲದ ಒಂದು ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಏನು ಕರಿತೀವಿ, ಗಂಡ ಹೆಂಡತಿ ಮಾತ್ರ ಇರುವ ಫ್ಯಾಮಿಲಿ, ಆಧುನಿಕ ಕಾಲದ ಫ್ಯಾಮಿಲಿ, ಅಂದರೆ ಕ್ರೈಸಿಸ್ನ ಹಿಡಿತ ತನ್ನ ಹೆಂಡತಿಯನ್ನು ಸಖಿ ಎಂದು ಕರೆಯುವಂಥ ಒಂದು ಮಾಡರ್ನ್ ಪರಿಭಾಷೆಯನ್ನು ಬಳಸ್ತಾರೆ. ಇಡೀ ಅವರ ಕಂಬಾರರ ಕಾವ್ಯ ಭಾಷೆಯನ್ನು ನೋಡ್ತಾ ಹೋದ್ರೆ ನಿಮಗೆ ಗೊತ್ತಾಗುತ್ತೆ, ತೀವ್ರವಾದ ಇಂಟೆನ್ಸಿವ್ ಆದಂಥ ಸಬ್ಜೆಕ್ಟಿವಿಟಿ, ವ್ಯಕ್ತಿ ವಿಶಿಷ್ಟತೆ ಅಂತ ಕರಿತಾರೆ, ಆ ಭಾಷೆ ಕಂಬಾರ. ಆದರೆ ಬೇಂದ್ರೆಯವರು, ಆದರೆ ಕಂಬಾರರಿಗೆ ಅವರ ಭಾಷೆ ಆ್ಯಕ್ಚುಲಿ ಎಲ್ಲವನ್ನು ಮೀರಿದ, ನಾವು ಯಾವುದನ್ನ ಲ್ಯಾಂಗ್ವೇಜ್ ಆಫ್ ದ ಪೀಪಲ್, ಫಾರ್ ದ ಪೀಪಲ್ ಆ್ಯಂಡ್ ಟು ದ ಪೀಪಲ್ ಅಂತ ಕರಿತೀವಿ, ಒಂದು ಡೆಮೋಕ್ರೆಟಿಕ್ ಎಸೆನ್ಸ್ ವಾಸ್ತವವಾಗಿ ಕಂಬಾರರ ಭಾಷೆಯಲ್ಲಿ ಇತ್ತು ಅನ್ನೋದು. ಯಾಕಂತಂದ್ರೆ ಅವರ ನಾಟಕ ತಗೊಳ್ಳಿ, ಅವ್ರ ಕಾದಂಬರಿ ತಗೊಳ್ಳಿ, ಅವ್ರ ಕವನಗಳನ್ನು ತಗೊಳ್ರಿ, ಅದನ್ನು ಶಿವಪ್ರಕಾಶ್ ಭಾಳ ಚೆನ್ನಾಗಿ ಸೂಕ್ಷ್ಮ ಗುರುತಿಸಿದ್ರು. ಅದು ಸಾಮಾನ್ಯ ಜನರ ಲೋಕ, ಅದು ಒಂದು ಬುಡಕಟ್ಟಿನ ಲೋಕ ಅಂತ ಕರೀತಾರೆ. ಆದರೆ ಅಲ್ಲಿ ಒಬ್ಬ ಬೇಟೆಗಾರ ಬರ್ತಾನೆ, ಆ ಬೇಟೆಗಾರ ಕಳೆದು ಹೋಗ್ಬಿಡ್ತಾನೆ ಆ್ಯಕ್ಚುಲಿ ಒಂದು ಕವಿ ಬಗ್ಗೆ. ಇನ್ನೊಂದು ಕಡೆಗೆ ನವಿಲಿ ಅನ್ನೋ ಕವನ, ಆ ಕವನದಲ್ಲಿ ಕವಿ ಗಂಡನ ಬಿಟ್ಟು ಹೊರಟೋಗ್ತಾನೆ. ಎಷ್ಟು ಪಾತ್ರಗಳು, ಎಷ್ಟು ಆತಂಕಗಳು ಕಂಬಾರರ ಈ ಕಾವ್ಯ ಲೋಕದಲ್ಲಿ ಇದೆ ಅನ್ನೋದನ್ನು ಗಮನಿಸಬೇಕು. ಅರಮನೆಯಲ್ಲಿ ಸಿಂಗಾರವ್ಯನ ಗೋಳಿದೆಯಲ್ಲ, ಆಕ್ರಂದನ ಇದೆಯಲ್ಲ, ಅದು ಘನಘೋರವಾದ ಆಕ್ರಂದನ ಆಧುನಿಕ ಕಾಲದಲ್ಲಿ ನಾವು ನೋಡಬಹುದು. ಹಾಗಾಗಿ ಈ ಸಮುದಾಯದ ಭಾಷೆ ಮತ್ತು ಸಮುದಾಯದ ಜನರ ಆತಂಕಗಳನ್ನು ಮೊಟ್ಟ ಮೊದಲ ಬಾರಿಗೆ ಅಷ್ಟೊಂದು ಪರಿಣಾಮಕಾರಿಯಾಗಿ ಹಿಡಿದಂಥ ಕನ್ನಡದ, ಆಧುನಿಕ ಭಾರತದ ಕವಿ ಯಾರಾದರೂ ಇದ್ದರೆ ಅವರು ಕಂಬಾರರು ಮಾತ್ರ ಅಂತ ಘಂಟಾಘೋಷವಾಗಿ ಹೇಳ್ತಾರೆ. ಇನ್ನು ಎರಡನೆಯ ಬಹಳ ಮುಖ್ಯವಾದ ಪಾಯಿಂಟ್ ಒಂದು, ಕಂಬಾರರು ಆಧುನಿಕ ಕನ್ನಡದ ದೊಡ್ಡ ಮಿತ್ ಮೇಕರ್, ಹೊಸ ಮಿತ್ ಮೇಕಿಂಗ್ ಮಾಡಿದಂಥ ಒಬ್ಬ ದೊಡ್ಡ ಕವಿ. ಆ್ಯಕ್ಚುಲಿ ಇಂಥದೊಂದು ಮಿತ್ ಮೇಕಿಂಗ್ ಮಾಡೋಕ್ಕೆ ಕಾವ್ಯದ ಭಾಷೆಗೆ ಒಂದು ವರ್ಣಕದ ಗುಣ ಇರಬೇಕಾಗ್ತದೆ. ವರ್ಣಕ ಅಂತ ಕರಿತೀವಿ, ದೇಸಿ ಲಯದ ಒಂದು ದೊಡ್ಡ ಗುಣ. ಈ ವರ್ಣಕದ ಗುಣವನ್ನೇ ಆ್ಯಕ್ಚುಲಿ ಕುರ್ತಕೋಟಿಯವರು ಕ್ರಿಟಿಸೈಸ್ ಮಾಡ್ತಾ ಇದ್ದಿದ್ದು. ಆದರೆ ಕಂಬಾರರಿಗೆ ವರ್ಣಕದ ಗುಣ ಎಷ್ಟು ದೊಡ್ಡದು ಗೊತ್ತಿತ್ತು. ದೇಸಿ ಲಯಕ್ಕೆ ಅದು ತಮಿಳಿಗೂ ಅನ್ವಯ ಆಗುತ್ತೆ, ಪ್ರಕಾಶ್ ಹೇಳಿದಾಗೆ ಕನ್ನಡಕ್ಕಂತೂ ಬಹಳ ದೊಡ್ಡ ಅದು. ಇಟ್ಸ್ ಅ ಟ್ರೆಡಿಷನಲ್ ಟೈಪ್ ಆಫ್ ಸ್ಟೈಲ್ ಈ ವರ್ಣಕ ಅನ್ನೋದು. ಈ ವರ್ಣಕದ ಭಾಷೆಯನ್ನು ಕಂಬಾರರು ತಮ್ಮ ಕಾವ್ಯದಲ್ಲಿ ಅದನ್ನು ಹಿಡಿಯಕ್ಕೆ ಟ್ರೈ ಮಾಡ್ತಾರೆ. ಆಮೇಲೆ ಅದು ಒಂದು ಟೋಟಲ್ ಆರ್ಟ್ ಅಂತ ಏನು ಕರಿತೀವಿ, ಸಂಪೂರ್ಣ ಕಲೆ ಅಂತ ಏನು ಕರಿತೀವಿ, ಅದೊಂದು ಸಂಪೂರ್ಣ ಕಲೆಗೆ ತಮ್ಮನ್ನು ತಾವು ತೆಗೆದುಕೊಂಡಂಥ ಕವಿ ಕಂಬಾರರು ಒಬ್ಬರೇ ಭಾರತದ ಸಂದರ್ಭದಲ್ಲಿ. ಸೊ ಅವರ ಕಾವ್ಯ ಭಾಷೆಯಲ್ಲಿ ನಾಟ್ಯಮಯತೆ ಇದೆ, ನೋಡುವಂಥ ಒಂದು ಗುಣ ಇದೆ, ದೃಶ್ಯದ ಗುಣ ಬರ್ತದೆ ನಿಮಗೆ, ಅಲ್ಲಿ ಸಂಗೀತದ ಲಯ ಇದೆ. ಈ ಎಲ್ಲವನ್ನು ಒಳಗೊಳ್ಳುವ ಹಾಗೆ ಬರೆಯುವ ಕಂಬಾರರು ಆಧುನಿಕ ಸಂದರ್ಭದ ಯಾವುದನ್ನ ನಾವು ಜಾನ್ರಾಗಳಲ್ಲಿ ಒಡೆದು ಹಾಕಿದ್ದೀವಿ, ಕಾದಂಬರಿ, ಕತೆ, ಕಾವ್ಯ ಅಂಥ ಜಾನ್ರಾಗಳ ಒಡೆಯುವಿಕೆಯನ್ನು ಸಂಪೂರ್ಣವಾಗಿ ಒಪ್ಪದೇ ಇರುವಂತಹ ಕವಿ ಭಾರತದ ಸಂದರ್ಭದಲ್ಲಿ ಕಂಬಾರ. ಈಗ ಅವ್ರು ನಾಟಕ ತಗೊಂಡ್ರೆ ನಿಮಗೆ ಕಾವ್ಯ ಕಾಣಿಸ್ತದೆ, ಕಾವ್ಯ ತಗೊಂಡ್ರೆ ನಾಟ್ಯಮಯತೆ ಕಾಣಿಸ್ತದೆ. ಅವ್ರ ಕಾದಂಬರಿ ಓದಿದ್ರಂತೂ ಇಡೀ ಕಾದಂಬರಿ ಗದ್ಯ, ಆ ನಿರೂಪಣೆ ರನ್ಸ್
ಪೋಯಟ್ರಿ, ಟ್ರಾಜಿಕಲ್ ಪೋಯಟ್ರಿ. ಈ ಸಿಂಗಾರವ್ವ ಅರಮನೆ ಓದಿದಂತ ನಿಮಗೆ ಇಟ್ ರನ್ಸ್ ಲೈಕ್ ಎ ಟ್ರಾಜಿಕಲ್ ಪೋಯಟ್ರಿ ಫಾರ್ ಸಿಂಗಾರವ್ವ ಆಕ್ಚುಲಿ. ಹೀಗಾಗಿ ಅವರ ಅಲಂಕಾರ ಅನ್ನುವ ಪರಿಭಾಷೆ ಏನಿದೆ ಆ ಪರಿಭಾಷೆ ವರ್ಣಕಕ್ಕೆ ಹೊಂದುವ ಪರಿಭಾಷೆ. ಆದರೆ ಸಾಂಪ್ರದಾಯಿಕ ಅಲಂಕಾರದ ಪರಿಭಾಷೆಯನ್ನು ಕಂಬಾರರು ಹಾಗೆ ಬಳಸಲಿಲ್ಲ. ಅದರಲ್ಲಿ ಶಬ್ದಾಲಂಕಾರ ಇತ್ತು, ಅರ್ಥಾಲಂಕಾರ ಇತ್ತು. ಆದರೆ ಸಾಂಪ್ರದಾಯಿಕ ಕಾವ್ಯ ಮೀಮಾಂಸಕರು ಕೇವಲ ಇವೆರಡು ಅಲಂಕಾರವನ್ನು ಹೇಳಿದರೆ, ಆದರೆ ಅಲಂಕಾರಗಳಲ್ಲಿ ಇರಬೇಕಂತ ಧ್ವನಿ ಮತ್ತು ರಸ ಇವೆರಡರ ಪ್ರಶ್ನೆಯನ್ನ ಕಂಬಾರರ ಕಾವ್ಯ ತನ್ನ ಕಾವ್ಯದ ಬಹಳ ದೊಡ್ಡ ಆತ್ಮವನ್ನಾಗಿ ಮಾಡ್ಕೊಳ್ತದೆ ಅನ್ನೋದು ಕೂಡ ಇಲ್ಲಿ ಗಮನಿಸಬೇಕಂತ ಒಂದು ಮುಖ್ಯ ವಿಚಾರ. ಎರಡನೇ ಮುಖ್ಯವಾದ ಪಾಯಿಂಟ್ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಮೂರನೇ ಅಂಶ ನಾನು ಇಲ್ಲಿ ನಿಮ್ಮ ಮುಂದೆ ಇಡಬೇಕಾಗಿರೋದು ಕಂಬಾರರ ಕಲೆಗೆ ಸಂಬಂಧಪಟ್ಟಂತೆ. ಒಂದು ಕಂಬಾರರ ಕೃತಿಗಳಲ್ಲಿ ಕಾಲವನ್ನು ಕುರಿತ ಕಲ್ಪನೆ ಒಂದು ನಮ್ಮ ಆಧುನಿಕ ಬರಹಗಾರರ ಕಾಲವನ್ನು ಕುರಿತ ಕಲ್ಪನೆಗಿಂತ ಬಹಳ ಭಿನ್ನವಾಗಿರುತ್ತೆ. ಆಧುನಿಕ ಬರಹಗಾರರಿಗೆ ತಮ್ಮ ಕೃತಿಗಳಲ್ಲಿ, ನರೇಶನಲ್ಲಿ, ನಿರೂಪಣೆಯಲ್ಲಿ ಭೂತ ಇದೆ, ವರ್ತಮಾನ ಇದೆ ಮತ್ತು ಫ್ಯೂಚರ್. ಅದು ಯುರೋಪಿಯನ್ ಮಾದರಿಯ ಕಾಲದ ಮಾದರಿ ನಂಬಿರುವಂಥ ಕೃತಿಗಳು ನಮ್ಮಲ್ಲಿ. ನೀವು ಕಾದಂಬರಿ ತಗೊಳ್ಳಿ, ಸ್ವಲ್ಪ ಮಟ್ಟಿಗೆ ಕಥನ ಕಾವ್ಯಗಳನ್ನು ತಗೊಂಡ್ರು ಕೂಡ ಟ್ರೆಡಿಷನಲ್ ಪೋಯಿಟ್ಸ್ ಬರ್ತಿರುವಂಥ ಕಥನ ಕಾವ್ಯಗಳಲ್ಲಿ ಹಿಸ್ಟ್ರಿಯ ಹಾಗೆ ನೋಡುವಂಥ ಒಂದು ಮಾದರಿ ನಿಮಗೆ ಸಾಕಷ್ಟು ಸಿಗ್ತದೆ ಆ ಥರದ ಬರವಣಿಗೆ. ಆದರೆ ಕಂಬಾರರು ತಮ್ಮ ಕೃತಿಗಳಲ್ಲಿ ಕಾಲದ ಪರಿಕಲ್ಪನೆಯನ್ನು ಗ್ರಹಿಸುವ ಮಾದರಿ ಏನಿತ್ತು ಅದು ಭೂತ, ವರ್ತಮಾನ, ಭವಿಷ್ಯತ್ತಲ್ಲ, ವರ್ತಮಾನದಲ್ಲೇ ಭೂತವು ಇರುವ ಒಂದು ದೇಸಿ ಪರಿಕಲ್ಪನೆಯನ್ನು ಬಹಳ ಸ್ವಚ್ಛಂದವಾಗಿ ಕಂಬಾರರ ಕಾವ್ಯ ಹಿಡಿತದೆ. ವರ್ತಮಾನದಲ್ಲಿ ಎಲ್ಲೂ ಇರ್ತದೆ. ಇದು ನಮ್ಮ ದೇಸಿ ಕಲ್ಪನೆ ವಾಸ್ತವವಾಗಿ. ಯಾವುದು ಪುರಾಣ ಅಂತ ಕರಿತೀವಿ, ಆ ಪುರಾಣ ಪ್ರತಿಭೆ ಕಂಬಾರರ ಮಿತ್ ಮೇಕಿಂಗ್ನಲ್ಲಿ ಅದು ವರ್ತಮಾನದಲ್ಲೇ ಎಲ್ಲವನ್ನೂ ಒಳಗೊಳ್ಳುವ, ಎಲ್ಲ ಸಂಕಟಗಳನ್ನು ಒಳಗೊಳ್ಳುವ ಒಂದು ಮಾದರಿಯನ್ನು ಹಿಡಿತಾರೆ. ನೋಡಿ, ಅವರು ಬರೆದ ನಾಟಕಗಳಲ್ಲಿ, ಕಾದಂಬರಿಗಳಲ್ಲಿ ನಿಮ್ಗೆಲ್ರಿಗೂ ಮೇಲ್ನೋಟಕ್ಕೆ ಅದು ಒಂದು ಫ್ಯೂಡಲ್ ಸಿಸ್ಟಮ್ನ ವಸ್ತುವನ್ನು ಒಳಗೊಂಡಿದೆ ಅಂತ ಅನಿಸ್ತಾ ಇರುತ್ತೆ. ಗೌಡ ಇದ್ದಾನೆ, ಗೌಡತಿ ಇದ್ದಾಳೆ. ಆ ಗೌಡ ಇನ್ಫರ್ಟಿಲಿಟಿ ಬಹಳ ದೊಡ್ಡ ಸಿಂಬಾಲ್ ಕಂಬಾರ ಕೃತಿಗಳಲ್ಲಿ. ಯಾವಾಗಲೂ ಆಳುವವರು ಇನ್ಫರ್ಟೈಲ್ ಆಗಿರ್ತಾರೆ ಅನ್ನೋದು ಒಂದು ಮೋಟಿವ್ ಆಕ್ಚುಲಿ ಕಂಬಾರ ಕೃತಿಗಳಲ್ಲಿ. ಇದನ್ನ ನಾವು ಸರಳವಾಗಿ ಒಂದು ಫ್ಯೂಡಲ್ ಸಿಸ್ಟಮ್ನ ಸಾಹಿತ್ಯ ಅಂತ ಹೇಳಕ್ಕಾಗೋದಿಲ್ಲ. ಯಾಕೆಂತಂದ್ರೆ ಕಂಬಾರ ಪೊಲಿಟಿಕಲ್ ಆದಂತಹ, ರಾಜಕೀಯವಾದಂತಹ ಒಂದು ಚಿಂತನೆ ಎಷ್ಟು ಸೂಕ್ಷ್ಮವಾದದ್ದು ಅಂತಂದ್ರೆ, ಅವರು ಹೇಳ್ತಾರೆ ಈ ಕೃತಿಗಳ ಮೂಲಕ ನೀವು ಯಾವುದನ್ನ ಈಗ ಡೆಮೋಕ್ರಸಿ ಅಂತ ಕರಿತೀವಿ ಅಥವಾ ಡೆಮೋಕ್ರೆಟಿಕ್ ವಾತಾವರಣ ಅಂತ ಕರಿತೀವಿ, ಅದು ಮೂಲಭೂತವಾಗಿ ಫ್ಯೂಡಲಿಸ್ಟಿಕ್ ಆಗಿದೆ. ಇಷ್ಟು ಸೂಕ್ಷ್ಮವಾಗಿ, ಇಷ್ಟೊಂದು ಸಾಂಕೇತಿಕವಾಗಿ ನಮ್ಮ ವರ್ತಮಾನ ಕಾಲದ ರಾಜಕೀಯ ವ್ಯವಸ್ಥೆಯನ್ನು ವಿಡಂಬಿಸಿದ ಇನ್ನೊಬ್ಬ ಕವಿಯನ್ನು ನಾನು ನೋಡಿಲ್ಲ. ಈಗ ಕಂಬಾರರಿಗೆ ರಾಜಕೀಯ ಪ್ರಜ್ಞೆಯಲ್ಲ, ಜಾನಪದ ಲೋಕದಲ್ಲಿ ಮಾತ್ರ ವಿವರಿಸುವಂಥವ್ರು ಅಂತ ಹೇಳುವ ಸರಳವಾದಂಥ ವಿಮರ್ಶಾ ಮಾತನ್ನು ಬಿಟ್ಟು ನಾವು ನೋಡಬೇಕಂತ ಅಗತ್ಯ ಇದೆ. ಯಾಕಂತಂದ್ರೆ ಆಳುವ ವರ್ಗದವರೆಲ್ಲರೂ ಕೂಡ ಸಂತಾನಹೀನರಾದಂತಹ ಪುರುಷತ್ವವೇ ಇಲ್ಲದಂಥ ವ್ಯಕ್ತಿತ್ವಗಳು. ಆದ್ದರಿಂದ ಅವರಿಗೆ ಇರುವಂಥದ್ದು ಯಾವಾಗಲೂ ಕೂಡ ಅಹಂಕಾರವೇ, ಟೊಳ್ಳು ಅಹಂಕಾರವೇ. ನೀವು ಅದನ್ನ ವರ್ತಮಾನದ ರಾಜಕೀಯ ಪರಿಪ್ರೇಕ್ಷೆಯಲ್ಲಿ ನೋಡ್ತಿರ್ತಾರೆ. ಎಷ್ಟು ದೊಡ್ಡ ಅಹಂಕಾರ, ಎಷ್ಟು ದೊಡ್ಡ ಸ್ವಾರ್ಥತೆ. ಇದನ್ನ ನಮ್ಮ ಭಾರತೀಯ ಸಂದರ್ಭದ ಸಾಹಿತ್ಯ ರಚನೆಯಲ್ಲಿ ಬಹಳ ಪರಿಣಾಮಕಾರಿಯಾಗಿ ಹೇಳಿದಂಥ, ಸಿಂಬಾಲಿಕ್ ಆಗಿರುವಂಥ ಒಬ್ಬ ಕವಿ ಏನಾದಿದ್ದರೆ ಕಂಬಾರ. ಕೊನೆಯ ಅಂಶ ನಾನು ಬರೋದು ಕಂಬಾರರ ಕೃತಿಗಳಲ್ಲಿ ಇದನ್ನು ಶಿವಪ್ರಕಾಶ್ ಆ ಪಾಯಿಂಟನ್ನು ಬಹಳ ಚೆನ್ನಾಗಿ ಟಚ್ ಮಾಡಿ. ಈ ಲೌಕಿಕ ಮತ್ತು ಅಲೌಕಿಕಗಳ ಪರಿಕಲ್ಪನೆ ಇದೆ. ಇದರ ಮುಖ್ಯ ಸತ್ವವನ್ನು ಕಂಬಾರರು ತಮ್ಮ ಕೃತಿಗಳಲ್ಲಿ ಹಿಡಿತಾರೆ. ಕಾಮ ಅನ್ನೋದು ಕಂಬಾರರಲ್ಲಿ ಪ್ರಫುಲ್ಲಿತವಾಗಿದೆ. ಎಲ್ಲ ಕಡೆಗಳಲ್ಲಿ ಕಾಮ ಪ್ರವಹಿಸ್ತದೆ ಅನ್ನೋ ಮತ್ತೆ ಕೇಳುವಂಥದ್ದು ವಿಮರ್ಶಕರಲ್ಲಿ. ಆದರೆ ನೀವು ಗಮನಿಸಬೇಕು, ಕಂಬಾರ ಕೃತಿಗಳಲ್ಲಿ ಕಾಮ ಅನ್ನೋದು ಒಂದು ಆದಿಮ ಫರ್ಟಿಲಿಟಿಯ ಸಂಕೇತ. ಆದಿಮ ಫರ್ಟಿಲಿಟಿ ಯಾವಾಗಲೂ ಕೂಡ ಸಾಮಾಜಿಕ ಕಟ್ಟುಬಂಧಗಳಿಲ್ಲ. ಕಂಬಾರ ಕೃತಿಗಳಲ್ಲಿ ಕಂಡುಬರುವಂಥ ಎಲ್ಲ ಹೆಣ್ಣು ಈ ಇನ್ಫರ್ಟಿಲಿಟಿಯ ಗೌಡನ್ನ ಬಿಟ್ಟು ಯಾಕೆ ಹೋಗ್ತಾರೆ ಅಂತಂದ್ರೆ, ಅದು ಆದಿಮ ಹೆಣ್ಣಿನ ದೊಡ್ಡ ಒಂದು ಆಕಾಂಕ್ಷೆ. ಅದು ಬಿಕಮ್ ಫರ್ಟೈಲ್. ಇದು ಮೂಲಭೂತವಾದ ಗುಣ. ಇದು ಇಂಥೊಂದು ಗುಣವನ್ನ ಕಂಬಾರರ ಕೃತಿಗಳು ಬಹಳ ಸ್ಪಷ್ಟವಾಗಿರ್ತದೆ. ಅದರಿಂದ
ಹೆಣ್ಣಿನ ಬಗ್ಗೆ ಮಾತನಾಡುವಾಗ ಕಂಬಾರ ಕೃತಿಗಳಲ್ಲಿ ಬಹಳ ಭಿನ್ನವಾದ ಭಾಷೆಯನ್ನು ಬಳಸಿ ನಾವು ಮಾತನಾಡುವ ಅಗತ್ಯ ಇದೆ ಅಂತ ಅನಿಸ್ಬಿಡ್ತೀವಿ. ಆಮೇಲೆ ಲೌಕಿಕ ಮತ್ತು ಪರಮಾರ್ಥಿಕ ಪರಿಕಲ್ಪನೆ ನಡೆಯುವಾಗ ಕಂಬಾರರ ಕಾವ್ಯದಲ್ಲಿ ಕಾಮ ಅನ್ನೋದು ಅದರ ಅತ್ಯುನ್ನತ ಕ್ಷಣಗಳಲ್ಲಿ ಅದು ಇಟ್ ಬಿಕಮ್ಸ್ ಕೈಂಡ್ ಆಫ್ ಪರಮಾರ್ಥ. ಅಂದರೆ ದೇಹವೇ ಲೋಕವೇ ಪರಮಾರ್ಥವಾಗುವ ಬಗೆ ಹೇಗೆ ಅಂತ ಹೇಳಿದಂತಹ ಭಕ್ತಿಪಂಥೀಯ ಚಳುವಳಿಯ ನಿಲುವುಗಳೇನಿದ್ವು, ಕಂಬಾರರು ಆ ನಿಲುವಿನ ಮುಖ್ಯವಾದ ಸತ್ವವನ್ನು ತಮ್ಮ ಕೃತಿಗಳಲ್ಲಿ ತಗೊಳ್ತಾರೆ ಅಂತ ಅನಿಸ್ತದೆ. ಹೀಗಾಗಿ ಅವರಲ್ಲಿ ಕಾಮ ಅನ್ನೋದು ತನ್ನ ಸೂಕ್ಷ್ಮ ಗಳಿಗೆಗಳಲ್ಲಿ ಅದು ಅತ್ಯುನ್ನತ ಸೃಜನಶೀಲ ಆಯಾಮವೂ ಆಗ್ತದೆ. ಚಕೋರಿ ನಾಟಕವನ್ನು ಅಥವಾ ಕಾದಂಬರಿಯನ್ನು ನೋಡಿದ್ರೆ ಗೊತ್ತಾಗ್ತದೆ. ಚಂದ್ರಮುಕ್ತ ತನ್ನೆಲ್ಲವನ್ನ ಕೊಟ್ಟ, ಕೊನೆಗೆ ಕಲ್ಲಾಗ್ಬಿಡ್ತಾನಲ್ಲ ಚಂದ್ರಮುಕ್ತ. ಯಾಕೆ ಕಲ್ಲಾಗ್ತಾನೆ ಅಂತಂದ್ರೆ ಯಕ್ಷಿನ ಅಷ್ಟು ಚೆನ್ನಾಗಿ ಮೋಹಿಸ್ತಾ ಇತ್ತು ಅವನು, ಯಕ್ಷಿ ಅವನನ್ನು ಮೋಹಿಸ್ತಾ ಇದ್ದವಳು. ಯಕ್ಷಿನ ಯಾಕೆ ಬಿಟ್ಟುಕೊಟ್ಟ ಅಂತಂದ್ರೆ ಕೊನೆ ಗಳಿಗೆನಲ್ಲಿ ಹೇಳ್ತಾನೆ, ಸೃಜನಶೀಲತೆ ಅತ್ಯುನ್ನತ ಕ್ಷಣ ನಿನ್ನಲ್ಲಿದೆ, ನೀನು ಉಳಿಬೇಕು. ದೇಹ ಸಾವು, ದೇಹಕ್ಕೆ ಸಾವಿದೆ, ಆದರೆ ನಿನ್ನ ಸೃಜನಶೀಲತೆಯ ಸತ್ವ ಉಳಿಬೇಕು. ಅದರಿಂದ ನೀನು ಹೋಗು ಅಂತ ಹೇಳಿ ಯಕ್ಷಿನ ಕಳಿಸ್ಕೊಟ್ಟು ಕೊಡುವಂಥ ಒಂದು ನಾಟ್ಯಕೀಯ ಘಟನೆ ಏನಿದೆ ಶಕೋರಿಯಲ್ಲಿ, ಇದು ಒನ್ ಆಫ್ ದ ಮೋಟಿವ್ ಆಫ್ ಕಂಬಾರ. ಅಂದರೆ ದೇಹ ನಮ್ಮ ಪ್ರಜ್ಞೆಯ ಮೂಲಕವೇ ಏನಾದರೂ ಅಷ್ಟೊಂದು ದೊಡ್ಡ ಸಾಧನೆ ಇರಬೇಕಾದ್ರೆ, ಸೃಜನಶೀಲ ಸಾಧನೆ ಅಲ್ಲೇ ಸಾಧ್ಯ ಅಂತ ಹೇಳುವಂಥ ಭಕ್ತಿ ಪರಂಪರೆಯ ಸಾಂಪ್ರದಾಯಿಕ ಬಹುಮುಖ್ಯವಾದ ತತ್ವವನ್ನು ಕಂಬಾರರು ನಮ್ಮ ಸಂದರ್ಭದಲ್ಲಿ, ಆಧುನಿಕ ಕಾಲದ ಸಂದರ್ಭದಲ್ಲಿ ನಮ್ಮ ಮುಂದೆ ಇಟ್ಟರು. ಇವೆಲ್ಲವೂ ಕೂಡ ನನ್ನ ಪ್ರಕಾರ ಆಧುನಿಕ ಮನಸ್ಸಿಗೆ ಇವರು ಹಿಡಿದ ಒಂದು ಕನ್ನಡಿ, ಒಂದು ಪರ್ಯಾಯವಾದಂತಹ ಚಿಂತನೆ ಅಂತ ಅನಿಸ್ತದೆ. ಹೀಗಾಗಿ ಕಂಬಾರರನ್ನ ಓದೋದು ಅಂತಂದರೆ ನಾವು ಸೃಜನಾತ್ಮಕವಾಗಿ ಬೇರೆ ಹಾದಿಯನ್ನು ಹಿಡಿಯೋದು ಹೇಗೆ ಅಂತ ವಿಚಾರ ಮಾಡೋದು. ಯಾಕಂದರೆ ಕಂಬಾರರು ಆ ಕಾರಣಕ್ಕಾಗಿಯೇ ಈಸ್ ಎನ್ ಎಟರ್ನಲ್ ಪೋಯಟ್ ಇನ್ ದ ಸೆನ್ಸ್ ದ್ಯಾಟ್ ಅವರ ಅನ್ವೇಷಣೆ ಅದು ಮೂಲಭೂತವಾಗಿ ಕ್ರಿಯೇಟಿವಿಟಿಯ ಪ್ರೊಸೆಸ್ ಹೇಗೆ ಅನ್ನೋದನ್ನೇ ಕುರಿತು ಮಾತನಾಡ್ತದೆ ಅಂತ. ಸೊ ಇಂಥ ಒಬ್ಬ ದೊಡ್ಡ ಕವಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಆನರರಿ ಫೆಲೋಶಿಪ್ ಕೊಟ್ಟು ಗೌರವಿಸಿರೋದು ನಿಜವಾಗ್ಲೂ ಅಕಾಡೆಮಿಯ ಗೌರವವನ್ನು ಹೆಚ್ಚಿಸುತ್ತದೆ. ಆ ಕಾರಣಕ್ಕಾಗಿ ಅಲ್ಲಿ ಕಾರ್ಯದರ್ಶಿಯವರಿಗೆ, ನಮ್ಮ ಪ್ರೆಸಿಡೆಂಟ್ ಅವರಿಗೆ ಮತ್ತು ವೈಸ್ ಪ್ರೆಸಿಡೆಂಟ್ ಅವರಿಗೆ ನಾನು ಅಕಾಡೆಮಿಯ ಪರವಾಗಿ ವಂದಿಸಿ, ನಿಮ್ಮೆಲ್ಲರ ಪರವಾಗಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. Thank you, Professor Basvaraj Karunji, and also thankful to Professor Shiv Prakash and Basvaraj Sadaji for wonderful presentation. Since he was writing for more than 6 decades, so in 1 hour it is very difficult to sum up all his works. So it needs at least a day or two seminar kind of thing on Professor Kambarji.